ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್, ಕಿಲ್ವಿನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಂದರೆ, ನಮ್ಮ ಅತ್ತಿಗೆದು ಬರ್ತಡೇ ಇವತ್ತು, ಅಂದರೆ 15th ಅವ್ರದ್ದು ಬರ್ತಡೇ. ನಾವು ಇವತ್ತು ನೈಟೇ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಏನು ಮಾಡೋದು, ಅವರಿಗೆ ಹೇಳಿದ್ದೀನಿಲ್ಲ ನಾನು ಈ ಸಲ ಏನು ಮಾಡಲ್ಲ ಬರ್ಡೇ ಅಂತ. ಅದಕ್ಕೆ ಈ ಸತಿ ಅವ್ರಿಗೆ ಸರ್ಪ್ರೈಸ್ ಆಗಿರುತ್ತೆ, ಕಾರಲ್ಲಿ ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ನಾನು ಹೋಗ್ತೀನಿ. ಮಿಕ್ಕಿ ಮೌಸ್ ಕಾಸ್ಟ್ಯೂಮ್ ಸಿಗೋದು ಡೌಟು, ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ. ಎಲ್ಲಿ ಸಿಗುತ್ತೆ? ಎಲ್ಲಿ ಶ್ರೀವಾರಿ ಕಾಸ್ಟ್ಯೂಮ್ಸು ನನಗೆ ಪೊಲೀಸ್ಗೆ ಎಲ್ಲ ಕಾಸ್ಟ್ಯೂಮ್ ಸಿಗುತ್ತಾ ಅಲ್ಲಿ? ಓಕೆ, ನೋಡೋಣ, ಅದು ಆದರೆ ಪ್ಲ್ಯಾನ್ ಮಾಡ್ತೀನಿ. ಸೊ ಅವರಿಗೆ ಗೊತ್ತಿಲ್ಲ, ನಾನು ಕಾರ್ ಡಿಕ್ಕಿಲ್ ಮಾಡ್ತಾರಲ್ಲ, ಸೊ ಆ ಸತಿ ಆ ಥರ ಮಾಡ್ಸೋಣ ಅಂದ್ಕೊಂಡಿದ್ದೀನಿ. ಆಮೇಲೆ ನಮ್ಮ ಯಜಮಾನೂ ಬರ್ತಾರೆ, ನಾನು ಅವರಿಬ್ಬರು ಸೇರಿ ಮಾಡ್ತೀನಿ. ನೀನು ರೆಡಿ ಮಾಡ್ತಾಯಿರು, ನಾನು ಬರೋಚ್ಚು ಲೇಟ್ ಆಗುತ್ತೆ, ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ನಾನು ಅವರಿಬ್ಬರು ಸೇರ್ಕೊಂಡು ಮಾಡ್ತೀವಿ. ಕಾಸ್ಟ್ಯೂಮ್ದು ನಂದು ಅದು ಐಡಿಯಾ ಇತ್ತು, ಕಾಸ್ಟ್ಯೂಮ್ ಹಾಕ್ಕೊಂಡು ಕೊಡಬೇಕು ಅಂತ. ಬಟ್ ಅವ್ರಿಗೆ ಗೊತ್ತಾಗೋಗುತ್ತೆ ಅಂದ್ಕೊಂಡೆ. ಸೊ ನೋಡೋಣ, ಆದರೆ ಅದನ್ನು ಮಾಡೋಣ. ಸೊ ಈಗ ಹೋಗಿ ಎಲ್ಲ ಐಟಮ್ಸ್ ತರೋಣ. ಲೈಟ್ಸ್ ಇದೆ ಅಲ್ವಾ ನಿಮಗೆ, ನಾನು ಬರ್ತಡೇಗೆ ತಂದಿರೋ ಲೈಟ್ಸ್ ಇದೆ. ಇನ್ನು ಮಿಕ್ಕಿದ ಬಲೂನ್ಸು ಅದೆಲ್ಲ ತರಬೇಕು. ಸೊ ಹೋಗಿ ತಗೊಬರೋಣ, ಬನ್ನಿ ಅಂಗಡಿಗೆ ಹೋಗ್ಬೇಡ. ನಾನು ಅಂಗಡಿಗೆ ಹೋಗಿ ತೊಗೊಬರ್ತೀನಿ. ನಾನು ಬರ್ತೀನಿ. ಬೇಡ, ನಾನು ಬರ್ತೀನಿ. ನಿಮ್ಗೆ ಬಂದೇ ಗೊತ್ತಾಗೋಗುತ್ತೆ. ಗೈಸ್, ಕೊನೆಗೂ ಬಂದುಬಿಟ್ಲು ಹಠ ಮಾಡಿ. ಸೊ ಇಲ್ಲಿದೆ ನೋಡಿ ಅಂಗಡಿ. ಇಲ್ಲಿ ಆಲ್ಮೋಸ್ಟ್ ಬರ್ತಡೇ ಡೆಕೋರೇಷನ್ಸ್ದೇ ಸಿಗೋದು. ಸೊ ಬನ್ನಿ ತಗೊಳ್ಳೋಣ ಗೈಸ್. ಸೊ ನೋಡಿ ಹಿಂಗಿದೆ, ಇದೆಲ್ಲ ತೊಗೊಂಡಿದ್ದೀವಿ. ಇದು ಹ್ಯಾಪಿ ಬರ್ಡೇದು ಹ್ಯಾಂಗ್ ಮಾಡ್ತಾರಲ್ಲ ಅದು, ಡಬಲ್ ಸೈಡ್ ಗಮ್ಮು, ಇದು ಕ್ಯಾಂಡಲ್. ಇದರಲ್ಲಿ ಸೆಟ್ಟೇ ಬರುತ್ತೆ ಇದು. ಸೊ ಅದು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದು ರೇನ್ಬೋ ಫಾಗ್, ಇದು ಬಲೂನ್ಸ್ ಮಾಡೋದು. ಇನ್ನೇನಾದರೂ ಮಾಡ್ತಿದ್ದೀವಿ ಮೇಲೆ ಕ್ಯಾಂಡಲ್ಸ್, ಅದ್ರ ಮೇಲೆ ಯಾವ್ದ್ರ ಮೇಲೆ? ಅಲ್ಲೈತಲ್ಲ ಮನೇಲಿ, ಮೊನ್ನೆ ನೀವು ಇಟ್ಟಿದ್ರಲ್ಲ ಕ್ಯಾಂಡಲ್ಸ್, ಅದು ಲೈಟ್ ಹಾಕ್ಸೋದು, ಲೈಟ್ ಹಾಕೋದು ಕ್ಯಾಂಡಲ್ಸ್ ಎಲ್ಲ. ಸೊ ನೆಕ್ಸ್ಟ್ ಈಗ ಕೇಕ್ ತೊಗೋಬೇಕು ಗೈಸ್. ಕೇಕ್ ತೊಗೊಂಡು ಹೋಗೋಣ ಬನ್ನಿ. ಅದು ತೊಗೊಂಡಾತೆ ಮಾಸಿಗೆ ಬಂದಿದ್ದೀವಿ ನೋಡೋಣ ಬನ್ನಿ. ಇದೆಲ್ಲ 6 1 ಕೇಕು, ಅದು ತೊಗೊಂಡು ಈ ಥರ ಅದರಲ್ಲೇ ದುಡ್ಡು ಪ್ಯಾಕ್ ಮಾಡ್ತಾರೆ. ಹೋಗೋಣ ಬನ್ನಿ. ಕಾರಿಲ್ಲಿದೆ. ಅಜ್ಜಿ ಇದಿರಲಿ ಆಯಿತಾ? ಫ್ರಿಜ್ ಇಲ್ಲ ಆಯಿತಾ? ಇರಲಿ, ನಾನು ಆಮೇಲೆ ಇಸ್ಕೊತೀನಿ, ಸರಿನಾ? ಇದು ಎಲ್ಲ ಇರಲಿ. ಸೊ ಇಲ್ಲಿ ಫ್ರಿಜ್ ಇದೆ ಅಜ್ಜಿ ಹತ್ರ. ಸೊ ಗೈಸ್, ಎಲ್ಲ ರೆಡಿ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಕ್ಯಾಂಡಲ್ಸ್ ಇದೆಲ್ಲ ಹಾಕ್ತಾಯಿದ್ದೀವಿ. ಇವಾಗ ಬಂದು ಫಾರ್ಚುನರ್ ಇದೆಯಲ್ಲ, ಫಾರ್ಚುನರಲ್ಲೇ ಮಾಡೋಣ ಅಂತ. ಕರೆಂಟ್ ಬೇರೆ ಹೋಗ್ಬಿಡ್ತು, ನನ್ನ ಹಸ್ಬೆಂಡಿಗೆ ಬರ್ತಾಯಿದ್ದಾರೆ. ಸೊ ಬನ್ನಿ. ಅಲ್ಲಿ ಇದು ನಮ್ಮದೇ ಬಿಲ್ಡಿಂಗ್ ಅಲ್ವಾ, ಅಜ್ಜಿ ಗೊತ್ತಿರೋರೆ. ಸೊ ಇಲ್ಲಿ ಕರೆಂಟ್ ಆಯ್ತಲ್ವ, ಅದಕ್ಕೆ ಅಲ್ಲಿ ಅಜ್ಜಿ ಮನೆಗೆ ತೊಗೊಂಡೋಗಿ ಎಲ್ಲ ರೆಡಿ ಮಾಡ್ಕೊಂಡು ತಗೋಬರ್ತೀವಿ. ಬನ್ನಿ ಗೈಸ್, ಅಜ್ಜಿ ಮನೆಯಲ್ಲೆಲ್ಲ ಕುತ್ಕೊಂಡು ಎಲ್ಲ ಹೊಡಿತಾ ಇದ್ದೀವಿ ನೋಡಿ. ಅತ್ತೆ ಹೊಡಿತಾ ಇದ್ದಾರೆ. ಇದು ತುಂಬ ಗಟ್ಟಿ ಇದೆ, ಮತ್ತು ಇದು ಗೊತ್ತಿರಲಿಲ್ಲ ಹಾರ್ಟ್ ಶೇಪ್ ಅಂದ್ಬಿಟ್ಟು ಅಲ್ವಾ ಅತ್ತೆ? ನಾವೇನೋ ಸುಮ್ಮನೆ ಸಿಂಪಲ್ ಬಲೂನ್ಸ್ ಅಂದ್ಕೊಂಡು ತಂದಿದ್ದೀವಿ, ಮತ್ತು ಅದೆರಡು ಆಯಿತು. ಸೊ ಈಗ ಬಾಕಿ ಒಂದಿರೋದೇನೆಂದರೆ ಇದನ್ನು ಅದೇ ಈ ಟೇಪಲ್ಲಿ ಮಾಡಬೇಕಷ್ಟೆ. ಮತ್ತು ಇದನ್ನು ಚೂರು ಸ್ಪಾರ್ಕಲ್ಸ್ ಇದ್ರೊಳಗಡೆ ತುಂಬಬೇಕಷ್ಟೆ, ಏನಿಲ್ಲ ಅಲ್ವಾ ಅತ್ತೆ? ಆದರೆ ಜೋಡಿಸೋದೊಂದು ಕಷ್ಟ. ಅದು ಕ್ಯಾಂಡಲ್ಸ್ ಕಷ್ಟ ಅಲ್ಲ, ಈಸಿ. ನಮ್ಮ ಅತ್ತೆಗೆ ಎಲ್ಲ ಫುಲ್ ಆಯಿತು. ಇಷ್ಟು ಬಲೂನ್ಸ್ ಇದೆ, ಇನ್ನು ಮಸ್ತಾಗಿದ್ದಾವೆ ಬಲೂನ್ಸು. ನೋಡಿ, ಕೆಲವು ಇದು ತುಂಬ ಗಟ್ಟಿ ಇದೆ, ಬೇಕಾದ್ರೆ ನೀವೇ ನೋಡಿ. ಗಾಡಿಲಿ ಓಡಾಡ್ತೀನಲ್ಲ. ಸೊ ಗೈಸ್, ಬಂತು ಎಲ್ಲ ಆಲ್ಮೋಸ್ಟ್ ಆಗಿದೆ. ಈಗ ಮಾಮ ಅದು ಮಾಡ್ತಿದ್ದ ಬರ್ಡೇದು
ಮತ್ತೆ ಅದಾಗ್ಲಿಂದ ಹೊಡಿತಾನೆ ಅವ್ರೆ. ಎಷ್ಟು ಮಾಡಿದ್ದೀನಿ ನಾನು? ನಾನು ಅರ್ಧ ಮಾಡಿದ್ದೀನಿ. ಇನ್ನೊಂದು 20 ಮಾಡಿದ್ದೆ ಅಷ್ಟೇ. ಅವಾಗಲೇ ಬಂದ್ಬಿಟ್ಟಿದ್ದೀನಿ, ಎಲ್ಲ ರೆಡಿ ಮಾಡ್ಬಿಟ್ಟಿದ್ದೀನಿ. ಸೊ ಗೈಸ್ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಅತ್ತೆ ಏನೋ ತಗೊಬರಕ್ಕೆ ಹೋಗ್ತಾ ಇದ್ದಾರೆ. ಇದು ದಿವಾಲಿಗೆ ಅವತ್ತಪ್ಪ ಮಾಡಿಸಿತ್ತಲ್ಲ, ಕಲರ್ ಬರ್ತದಲ್ಲ ಫಾಗ್ ಥರ. ಕೈಲಿ ಹಿಡ್ಕೊಳ್ಳೋದ ಇದು? ಹಾಂ, ಕೈಲಿ ಇಟ್ಕೊಳ್ಳೋದು. ಉಲ್ಟಾ ಇಟ್ಕೊಂಡ್ಬಿಟ್ಟಿಂದ ಫಾಗ್ ಬರುತ್ತೆ. ಇದು ಫಾಗಿಂದು ಇಲ್ಲಿ ಹಚ್ಬಿಟ್ಟು ಹಿಂಗೆ ಹಿಡ್ಕೊಬೇಕು. ಇಲ್ಲ ಹಚ್ಬಿಟ್ಟು ಯಾವ ಕಡೆ ಹಿಡ್ಕೊಬೇಕು? ಈ ಕಡೆ ಹಿಡ್ಕೊಬೇಕಾ? ಹಾಂ, ಈ ಕಡೆ ಅಲ್ಲ, ಈ ಕಡೆ ಹಿಂಗೆ ಹಿಡ್ಕೋಬೇಕು. ಇಲ್ಲಿಂದ ಇದು ಬರುತ್ತೆ. ಕೈ ಸಿಗ ಬನ್ನಿ, ನಮ್ಮ ಅಮ್ಮನ ಕರ್ಕೊಬರಕ್ಕೆ ಹೋಗೋಣ. ಯಾರೂ ಇಲ್ಲ ಗೈಸ್. ಗೈಸ್ ಥಿಂಗ್ಸ್ ಏನೇನು ಬೇಕೋ ಅದೆಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಜಸ್ಟ್ 2 ಮಿನಿಟ್ಸ್ ಅಷ್ಟೇ ಇರೋದಲ್ವತ್ತೆ. ನಮ್ಮನ್ನು ಕರ್ಕೊಬರ್ಬೇಕು. ಸೊ ಈಗ ಹೋಗಿ ಅಲ್ಲಿದೆಲ್ಲ ಅರೇಂಜ್ ಮಾಡಿಬಿಟ್ಟು ಮತ್ತೆ ಅಮ್ಮನ ಸ್ವಲ್ಪ ತೆಗೆದು ಕೇಕು ಬಲೂನ್ ಮೇಲೆ ಕುಂಚಿದ್ದೀನಿ ಕಷ್ಟಪಟ್ಟು. ಬರ್ತೈತೆ ಕ್ಲೋಸ್. This credits goes to my husband. Nice. ಹೇಮಂತ ಊಟ ಮಾಡಿ. ಬರ್ತಡೇ ಗರ್ಲಿ ಇಯರ್. ಹೋಗೋಣ ಬಿರಿಯಾನಿ ತಿನ್ನಕ್ಕೆ. ಬೇಡ ನಡಿ ಹೋಗೋಣ. ಸಿಂಚಿನೂ ಬಂದವಳೆ. ಹಾಂ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಥ್ಯಾಂಕ್ ಯು. ಯಾರು ಮಾಡಿದ್ರು? ಹ್ಯಾಪಿ ಬರ್ಡೇ ಟು ಯು. ಈ ಕಡೆ ಕೈ ಹತ್ರ ನಿಂದೆ ಅಲ್ಲೋಗಿ ಲೈಟ್ ಹಾಕವ ಹಂಗೆ. ಏನು ಸಖತ್ತಾಗಿ ಮಾಡೋರೆ. ಅದಕ್ಕೆ ಲೈಟು ಅಂತ ಓಡಾಡೋಡ್ತಿನ್ನು. ಏನು ಸಂಜೆಯಿಂದ ನೋಡೋಕ್ಕಾಯ್ತಿಲ್ಲ ಇವುಗಳು. ಒಳಗಡೆ ಇದು ಹಾಕು. ನಾವು ಫೈವ್ ಏನೋ ಮಾಡೋಕು ಚೆನ್ನಾಯ್ತಾ? ಸೂಪರ್. ಅದತ್ತಲ್ಲ ಅಷ್ಟೇ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಈಗೆಲ್ಲ ರೆಡಿ ಮಾಡ್ತೀವಿ. ಆಯ್ತು, ಬರ್ತಡೇ ನಮ್ಮ ದಿಕ್ಕಿಗೆ ಹಾಕ್ಬೇಕು ಹಿಂಗೆ ಕ್ಯಾಂಡ್ಲ್ ಒಂದು ದಿವಸ. ಅಲ್ಲ ಕಣೋ, ರೋಸ್ ಅಲ್ಲ. ಸೊ ಗೈಸ್, ನೈಟ್ ಎಲ್ಲ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಇದು ನೆಕ್ಸ್ಟ್ ಡೇದು ವ್ಲಾಗು. ಸೊ ಬೆಳಗ್ಗೆ ರಾಜ್ದು ಚೂರು ಕೆಲಸ ಆಯಿತು. ಅವರು ರಾಘವೇಂದ್ರ ಸ್ವಾಮಿ ಮಠಕ್ಕೆಲ್ಲ ಹೋಗಿ ಬಂದಿದ್ದರು. ಸೊ ಈಗ ನಾವು ನಮ್ಮಣ್ಣ ಅತ್ತಿಗೆ ಏನೋ ಗಿಫ್ಟ್ ಕೊಡಿಸ್ಬೇಕು ಅಂತ ಕರ್ಕೊಂಡು ಹೋಗ್ತಾನೆ. ಹಂಗೆ ಊಟಕ್ಕೆ ಹೋಗೋಣ ಅಂತ. ಸೊ ನಾವೀಗ ಇಲ್ಲಿ ನಮ್ಮ ಫ್ಯಾಕ್ಟ್ರಿ ಹತ್ರ ಇದ್ದೀವಿ. ಸೊ ಇದೇ ನಮ್ಮದು ಫ್ಯಾಕ್ಟ್ರಿ. ಅಮ್ಮ ಅಲ್ಲಿದೆ, ಪಡ್ಡನ್ನು ತೋರಿಸ್ತಾ ಐತೆ. ಅಲ್ಲಿ ಪಡ್ಡನ್ನು ತೋರಿಸ್ತಾ ಐತೆ. ಸೊ ಅದು ಆಫೀಸು ಅಲ್ಲಿದ್ದಾರೆ. ಸೊ ಹೋಗ್ಬೇಕು, ಅಲ್ಲಿ ಗಿಫ್ಟ್ ತೊಗೊಂಡು ಹಂಗೆ ಊಟಕ್ಕೆ ಹೋಗ್ತೀವಿ. ನೋಡಿ, ದೇವಸ್ಥಾನ ಇದೆ ಪಕ್ಕದಲ್ಲಿ. ಸೊ ಬನ್ನಿ, ಏನೇನು ತೊಗೊತೀವಿ ಏನೇನು ಅಂತ ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಸ್ಟೇ ಟ್ಯೂನ್ ಗೈಸ್. ಇಲ್ಲಿ ನೋಡಿ ಹೆಂಗೆ ಪ್ಲ್ಯಾಂಟ್ನ ಗ್ರೋ ಮಾಡ್ಕೊಂಡಿದೆ ನಮ್ಮ. ಚೆನ್ನಾಗೈತೆ. ಸೊ ಹೊರಟಿದ್ದೀವಿ ಈಗೆಲ್ಲ. ಕರಿಯಾ ಅವನೇನೋ ಮಾಡ್ತಾನೆ. ನಡಿ ಬಾ ಹೋಗೋಣ. ಸ್ಟಾರ್ಟ್ ಮಾಡಿದೆ. ನಾನು ಮಾಡಿದೆ. ಬಂದಿದ್ದೀವಿ ಇಲ್ಲೇ ನೆಲಮಂಗ್ಲದಲ್ಲಿ ಟೈಟನ್ ಶಾಪ್ ಇದೆ. ಕಾರಲ್ಲಿ ಅಮ್ಮ ಪಾಪದ ಮಲಗಿಸ್ಕೊಂಡು ಮಲಗಿದೆ. ವಿಂಧ್ಯ ನೋಡಿದ್ವಿ. ಮಮ್ಮಿಗೆ ಏನೋ ಬೇಕಂತೆ ಕೊಡ್ಸೋಣ ಬನ್ನಿ. ಸೆಲೆಕ್ಟ್ ಮಾಡಿದ್ವಿ. ಯಾವ್ದು ಬೇಕದ್ಗೆ ಇದೆ ರೇಟ್? ಸೊ ಇದು ಅಂತ ಹೇಳ್ತಾ ಇದ್ದಾರೆ. ಯಾವುದಿದ? ಇದು ತರ್ಬೇಕಾರಲ್ಲ ಚೆನ್ನಾಗಿದ್ದವರು. ಹೌದು.
2 ವರ್ಷ ಅನ್ಕೊಂಡು ಅದೇ ಅಂದರೆ ನಾನು ಹೇಳ್ತಿರೋದು ಗೊತ್ತಾ, ಈಗ ರೀಸೆಂಟಾಗಿ 1 ಇಯರ್ ಬ್ಯಾಕು 1000 ರುಪೀಸ್ ವಾಚ್ ಇರುತ್ತಲ್ಲ 10,000 ಅದಕ್ಕೆಲ್ಲ 1000 ಜಾಸ್ತಿ ಆಯ್ತು. 5,000 ಇರೋದಕ್ಕೆಲ್ಲ 500 ಜಾಸ್ತಿ ಆಗಿದೆ. ಈಗ ನಮ್ದ್ರಲ್ಲೂ ಕೆಲವೊಂದೊಂದು ಪೀಸ್ ಇದೆಯಲ್ಲ ಹೊಸ ಮಾಡಲ್ಸು, ಅವಕ್ಕೆಲ್ಲ ಈಗ 12 ಇದೆ, 12,895 ಇದೆ, 13,400 ಆ ಥರ ಆಗಿದೆ ರೇಂಜ್. ಎರಡು ಇಟ್ಕೊತೀನಿ. ಬ್ಲ್ಯಾಕ್ ಚೆನ್ನಾಗಿಲ್ಲ, ಈ ಬ್ಲ್ಯಾಕ್ ಇದು ಕಲರ್ ಎಷ್ಟು ಒಂಥರ ಶೇಡ್. ಮ್ಯಾಮ್ ಕಲರ್ 1 ಇಯರ್ ವಾರಂಟಿ ಇರುತ್ತೆ, ಮಷಿನ್ಗೆ 2 ವರ್ಷ ಇರುತ್ತೆ. ನೀ ಹತ್ರ ಬ್ಲ್ಯಾಕ್ ಶೇಡ್ ಐತಾ? ಬ್ಲ್ಯಾಕ್ ಇಲ್ಲ, ಮತ್ತೆ ಈ ಶೇಡ್ ಆ ಶೇಡ್ ಐತಾ ವೈಟ್ದು? ಈ ನೋಡಿ ಸೇಮ್ ಐತೆ ತಗೊಳ್ಳಿ. ಮತ್ತೆ ಎತ್ತೆ ಬಿಲ್ ಹಾಕ್ಸ್ತಾ ಇದ್ದಾರೆ. ಕಾಫಿ ಬೀಜ ವಿಸಿಟ್ ಮಾಡಿ ರೆಡಿ ಮಾಡಿಸ್ತಾ ಇದ್ದಾರೆ. ಕೈ ಫಿಟ್ ಆಗಲಿಕ್ಕೆ ಇದೆ. ನಮ್ಮದಕ್ಕೆ ಗಿಫ್ಟ್ ನೋಡಿ ಚೆನ್ನಾಗಿದೆ. ಇದು ಸೆಲೆಕ್ಟ್ ಮಾಡಿದ್ದು, ಇದು ನನಗೆ ಇಷ್ಟ ಆಯಿತು ಅಂತ ನಾನು ತೊಗೊಂಡೆ. ಇದು ಅವ್ರು ತೊಗೊಂಡ್ರು. ಎಷ್ಟು 10 ಆಯ್ತಲ್ಲ? ಇದು 10 ಆಯಿತು. ಗೈಸ್ ಲಂಚ್ಗೆ ಅಂತ ಹಾಲಿಡೇ ಪಾಮ್ಸಿಗೆ ಬಂದಿದ್ದೀವಿ. ಸೊ ಬನ್ನಿ ಹೋಗೋಣ. ಲಂಚ್ ಮುಗಿಸ್ಕೊಂಡು ಅದಕ್ಕೆ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದೀವಿ, ಮಾಡ್ಕೊಂಡು ಹೋಗೋಣ ಬನ್ನಿ. ವಾವ್ ನೈಸ್, ಚೆನ್ನಾಗಿದೆ ಗೈಸ್. ಹಾಲಿಡೇ ಪಾಮ್ಸ್ ನೆಲಮಂಗಲ. ಬರಲಿ ಇರು ಮಂಜು, ಬನ್ನಿ ಸಿಗೋಣ. ಗೈಸ್ ಊಟ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ತುಂಬ ಜನ ಇದ್ದರು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇದು ಏನಂದರೆ, ಈ ವಿಡಿಯೋ ಏನಾಗಿತ್ತಂದರೆ ನಮ್ಮ ಅತ್ತಿಗೆ ಬರ್ತ್ಡೇ ಸೆಲೆಬ್ರೇಷನ್ ಮತ್ತು ಏನೇನು ಮಾಡ್ದು ಅನ್ನೋದಾಗಿತ್ತು.